ನಮಸ್ಕಾರ ಸ್ನೇಹಿತರೆ, ವಿವರ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಪ್ರತಿ ಬಾರಿಯಂತೆ ನಾವು ನಿಮ್ಮ ಮುಂದೆ ಬಂದಿದ್ದೇವೆ ಹೊಸದೊಂದು ವಿಚಾರದೊಂದಿಗೆ. ಇಂದಿನ ವಿಡಿಯೋದ ವಿಷಯ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ರಾಜ್ಯದ ಕಾಡನ್ನು ನಾಶಪಡಿಸುತ್ತಿರುವ ಕಾಡ್ಗಿಚ್ಚಿನ ಬಗ್ಗೆ. ಸ್ನೇಹಿತರೆ, ಇತ್ತೀಚೆಗೆ ಪ್ರತಿದಿನ ನಾವು ನೋಡ್ತಾ ಇದ್ದೀವಿ, ರಾಜ್ಯದ ಆ ಜಿಲ್ಲೆಯಲ್ಲಿ ಕಾಡಿಗೆ ಬೆಂಕಿ ಬಿತ್ತು, ಅಷ್ಟು ಅರಣ್ಯ ನಾಶ ಆಯಿತು, ಬೆಂಕಿ ಆರಿಸಬೇಕು ಅಂತ ಹೇಳಿದ್ರೆ ಹಂಗ್ ಮಾಡಬೇಕು ಹಿಂಗ್ ಮಾಡಬೇಕು ಅಂತ. ನಮ್ಮಲ್ಲಿ ಬೆಂಕಿ ಆರಿಸೋದಕ್ಕೆ ನುರಿತ ಜನರಿಲ್ಲ, ಹೆಲಿಕಾಪ್ಟರ್ ಬೇಕು, ಹೀಗೆ 108 ವಿಚಾರಗಳನ್ನ ಪ್ರತಿದಿನ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ. ಕಾಡ್ಗಿಚ್ಚು ಹೇಗಾಗುತ್ತೆ, ಪರಿಣಾಮಗಳೇನು, ನಿಲ್ಲಿಸೋದು ಹೇಗೆ, ಈ ವಿಚಾರಗಳ ಬಗ್ಗೆ ಸಾಧಾರಣ ತಮಗೆಲ್ಲರಿಗೂ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇದ್ರೆ ಬಹುಶಃ ಈ ವಿಡಿಯೋ ನಿಮ್ಮ ಹೆಲ್ಪ್ಗೆ ಬರುತ್ತೆ ಅನ್ನೋ ಆಶಯ ನಮ್ದು. ಸ್ನೇಹಿತರೆ, ಕಾಡ್ಗಿಚ್ಚು ಒಂದು ನೈಸರ್ಗಿಕ ಕ್ರಿಯೆ. ಕಾಡಿನ ನೆಲದಲ್ಲಿ ಸಂಗ್ರಹ ಆಗಿರೋ ಎಲೆ, ಕಡ್ಡಿ, ಕೊಂಬೆ, ಉರುಳು ಬಿದ್ದ ಮರ, ಒಣಗಿದ ಹುಲ್ಲು ಕೊಳೆತು ಮಣ್ಣು ಸೇರಬೇಕು. ಈ ಕೆಲಸ ಆಗೋದಕ್ಕೆ ವರ್ಷಾನುಗಟ್ಟಲೆ ಟೈಮ್ ಬೇಕು. ಕಾಡಿನ ಮಣ್ಣಿಗೆ ಆ ಪೋಷಕಾಂಶಗಳು ಮತ್ತೆ ಸೇರೋದು ತುಂಬಾನೇ ಅವಶ್ಯಕ. ಈ ಕ್ರಿಯೆ ಸ್ಲೋ ಆದರೆ ಕಾಡು ಪೋಷಕಾಂಶಗಳ ಕೊರತೆಯನ್ನ ಎದುರಿಸುತ್ತೆ. ಅವಾಗವಾಗ ಬೀಳೋ ಸಣ್ಣ ಮಟ್ಟದ ಕಾಡ್ಗಿಚ್ಚು ಈ ಕೆಲಸನ ಫಾಸ್ಟ್ ಮಾಡುತ್ತೆ. ಕಾಡಿನಲ್ಲಿ ಅರಣ್ಯ ತ್ಯಾಜ್ಯಗಳು ಹೆಚ್ಚಾದಾಗ ಕಾಡ್ಗಿಚ್ಚು ಬೀಳೋದು, ಹಾಗೆ ತ್ಯಾಜ್ಯ ಸುಟ್ಟು ಬೂದಿಯಾಗೋದು ಕಾಡಿನ ಪುನಶ್ಚೇತನಕ್ಕೆ ಅವಶ್ಯಕ. ಆದರೆ ತ್ಯಾಜ್ಯದ ಬದಲಾಗಿ ಇಡೀ ಕಾಡೇ ಸುಟ್ಟು ಹೋಗುವ ಮಟ್ಟಕ್ಕೆ ಕಾಡ್ಗಿಚ್ಚು ಹಬ್ಬಿದ್ರೆ ವಿನಾಶಕಾರಿಯಾಗುತ್ತೆ. ಕಾಡ್ಗಿಚ್ಚು ವಿನಾಶಕಾರಿಯಾಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮೆಲ್ಲರ ಹಾಗೆ ಸರ್ಕಾರದ ಮೇಲಿದೆ. ಈ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದೇ ಇರೋದ್ರಿಂದ ಹೆಚ್ಚಿನ ನಮ್ಮಲ್ಲಿನ ಕಾಡ್ಗಿಚ್ಚುಗಳು ವಿನಾಶಕಾರಿಯಾಗಿವೆ. ಕಾಡ್ಗಿಚ್ಚಿನಲ್ಲಿ ಮುಖ್ಯವಾಗಿ 3 ವಿಧಗಳಿವೆ. ಅವುಗಳೆಂದರೆ, ಮೊದಲನೆಯದಾಗಿ ನೆಲಬೆಂಕಿ, ಸರ್ಫೇಸ್ ಫೈರ್. ಕಾಡಿನಲ್ಲಿ ಇರುವ ಉದ್ರೆಲೆ, ಹುಲ್ಲು, ಪೊದೆ, ಸಣ್ಣ ಪುಟ್ಟ ಗಿಡಗಳು ಹಾಗೆ ಸೌದೆಗಳಿಗೆ ಮಾತ್ರ ಹತ್ತಿಕೊಳ್ಳುವ ಬೆಂಕಿ ಇದು. ವೇಗವಾಗಿ ಹರಡುತ್ತೆ. ಆದರೆ ಇದನ್ನು ನಿಯಂತ್ರಿಸದಿದ್ದರೆ ಹೆಚ್ಚಿನ ಮಟ್ಟದಲ್ಲಿ ಹರಡಿ ಅರಣ್ಯ ನಾಶ ಮಾಡುತ್ತೆ. ನಮ್ಮ ದೇಶದಲ್ಲಿ ಹೆಚ್ಚಾಗಿ ಕಂಡು ಬರೋದು ಇದೇ ಬೆಂಕಿ. ಎರಡನೆಯದಾಗಿ ಮರ ಬೆಂಕಿ, ಟ್ರೀ ಫೈರ್ ಅಂತ ಕರಿತೀವಿ. ಮರಗಳ ರೆಂಬೆ ಕೊಂಬೆಗಳಲ್ಲಿ ಹತ್ತಿಕೊಳ್ಳೋ ಬೆಂಕಿ ಇದು. ಬೇಸಿಗೆಯಲ್ಲಿ ಮರಗಳು ಒಂದಕ್ಕೊಂದು ತಿಕ್ಕಿ ಬೆಂಕಿ ಹತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಇವುಗಳ ನಿಯಂತ್ರಣ ತುಂಬಾನೇ ಕಷ್ಟ. ನಾವು ಆವಾಗಲೇ ಹೇಳ್ದಂಗೆ ನೆಲ ಬೆಂಕಿ 2ನೇ ಹಂತದಲ್ಲಿ ಮರ ಬೆಂಕಿಯಾಗಿ ಕನ್ವರ್ಟ್ ಆಗೋದು ಹೆಚ್ಚು. ಜೊತೆಗೆ ಇದರ ನಿಯಂತ್ರಣಕ್ಕೆ ಹೋಗುವ ಸಿಬ್ಬಂದಿಗಳು ಕೂಡ ಬೆಂಕಿಗೆ ಆಹುತಿಯಾಗುವುದೇ ಹೆಚ್ಚು. ಇನ್ನು 3ನೇಯದು ನೆಲದಡಿಯ ಬೆಂಕಿ. ಕಾಡಿನ ನೆಲದ ಅಡಿಯಲ್ಲಿರುವ ವಸ್ತುಗಳಿಗೆ ಹತ್ತಿಕೊಳ್ಳುವಂಥ ಬೆಂಕಿ. ಸುಮಾರು ವರ್ಷಗಳಿಂದ ಕಾಡಿನ ಮರಗಳ ಅಡಿಯಲ್ಲಿ ಕೊಳೆತ ಎಲೆಗಳಿಂದ ಹೊರಬರುವಂಥ ಮೀಥೇನ್ನಿಂದ ಈ ಬೆಂಕಿ ಉಂಟಾಗುತ್ತೆ. ಬರೀ ಕಣ್ಣಿಗೆ ಈ ಬೆಂಕಿ ಕಾಣೋದಿಲ್ಲ, ಹಾಗಾಗಿ ಹೆಚ್ಚು ಅಪಾಯಕಾರಿ ಅನ್ಬೋದು. ನಮ್ಮಲ್ಲಿ ಈ ರೀತಿಯ ಬೆಂಕಿಯ ಪ್ರಮಾಣ ಕಮ್ಮಿ. ಇವಿಷ್ಟು ಕಾಡ್ಗಿಚ್ಚಿನ ವಿಧಗಳಾಯಿತು. ಇನ್ನು ಕಾಡ್ಗಿಚ್ಚಿನ ಪರಿಣಾಮಗಳನ್ನು ನೋಡೋದಾದ್ರೆ, ಮೊದಲನೆಯದಾಗಿ ನಾವೆಲ್ಲ ಓದಬೇಕಾದ್ರೆ ಆಹಾರ ಚಕ್ರದ ಬಗ್ಗೆ ತಿಳ್ಕೊಂಡಿರ್ತೀವಿ. ಅದರಲ್ಲಿ ಮೊದಲಿಗೆ ಹುಲ್ಲು, ನಂತರ ಮಿಡತೆ, ಕಪ್ಪೆ, ಹಾವು, ಹದ್ದು, ಹೀಗೆ ಒಂದೊಂದು ಜೀವಿಗಳು ಒಂದರ ಮೇಲೆ ಒಂದು ಅವಲಂಬಿತವಾಗಿದ್ದಾವೆ. ಈಗ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಕಾಡ್ಗಿಚ್ಚು ಆದರೆ ಈ ಆಹಾರ ಚಕ್ರದ ಚಿತ್ರದಲ್ಲಿ ಯಾವ್ಯಾವ ಪ್ರಾಣಿಗಳು ಉಳಿಬೋದು, ಹಾಗೆ ಯಾವ್ಯಾವು ಸಾಯ್ಬೋದು ಅಂತ. ಒಂದು ಬೆಂಕಿ ಒಂದು ಇಡೀ ಆಹಾರ ಚಕ್ರವನ್ನ ಬುಡ ಮೇಲೆ ಮಾಡುತ್ತೆ ಅನ್ನೋದು ಕೈ ಸತ್ಯ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಜಿಂಕೆ, ಆನೆ ಹಸಿರು ಹುಡುಕೊಂಡು ತೋಟಕ್ಕೆ ಬರೋದು, ಅವುಗಳನ್ನು ಹುಡುಕೊಂಡು ಚಿರತೆ, ಹುಲಿ ಹಳ್ಳಿಗೆ ಬರೋದು ಕಾಡ್ಗಿಚ್ಚಿನ ಮುಂದುವರಿದ ಭಾಗವಷ್ಟೇ. ಎರಡನೇದಾಗಿ ಪರಾಗಸ್ಪರ್ಶ ಮಾಡೋದಕ್ಕೆ ಜೇನು ಹುಳುಗಳ ಕೊರತೆ. ಹೌದು, ಕಾಡ್ಗಿಚ್ಚಿನ ನಂತರ ಜೇನು ಹುಳುಗಳಿಗೆ ಹೂಗಳ ಕೊರತೆ ಆಗೋದ್ರಿಂದ ಪರಾಗಸ್ಪರ್ಶ ಕ್ರಿಯೆ ನೈಸರ್ಗಿಕವಾಗಿ ನಡೆಯೋದಿಲ್ಲ. 3ನೇ ಪರಿಣಾಮ ಏನು ಅಂತೇಳಿದ್ರೆ, ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯ. ಬೆಂಕಿ ಬಿದ್ದಾಗ ಹೊರಸೂಸೋ ಗಾಳಿಯಿಂದ ವಾಯು ಮಾಲಿನ್ಯವಾದ್ರೆ ಮಳೆ ನೀರಿನಿಂದಾಗಿ ಬೆಂಕಿಯ ತ್ಯಾಜ್ಯ ನೀರನ್ನು ಸೇರೋದ್ರಿಂದ ಜಲ ಮಾಲಿನ್ಯ ಆಗುತ್ತೆ. ಹುಲ್ಲು ಸುಟ್ಟು ಹೋಗೋದ್ರಿಂದ ಮಣ್ಣಿನ ಸವಕಳಿ ಹೆಚ್ಚಾಗುತ್ತೆ.
ಇದೇ ಮುಂದೆ ನಮ್ಮ ಡ್ಯಾಮ್ಗಳಲ್ಲಿ ಹೂಳು ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಕಾಡಿನಲ್ಲಿರುವ ಸಂಪತ್ತುಗಳ ಮೌಲ್ಯ ಕೊಟ್ಟೋದು ತುಂಬಾನೇ ತಪ್ಪು. ಆದರೆ ಮೌಲ್ಯಕ್ಕೂ ಮೀರಿದ ಸಸ್ಯ ಸಂಪತ್ತು ಮತ್ತು ಪ್ರಾಣಿಗಳು ಕಾಡ್ಗಿಚ್ಚಿನಿಂದ ನಾಶವಾಗುತ್ತೆ. ಇನ್ನು ನಮ್ಮಲ್ಲಿ ಕಾಡ್ಗಿಚ್ಚು ಹಬ್ಬೋದಾದ್ರೂ ಹೇಗೆ ಅಂತ ನೋಡಿದ್ರೆ, ನಮ್ಮ ದೇಶದಲ್ಲಿ ಉಂಟಾಗುವ ಕಾಡ್ಗಿಚ್ಚುಗಳಲ್ಲಿ 95% ಕಾಡ್ಗಿಚ್ಚುಗಳು ಮನುಷ್ಯರಿಂದ ಉಂಟಾಗುತ್ತೆ. ಉಳಿದ 5% ನೈಸರ್ಗಿಕ ಕಾರಣಗಳಿಂದ ಉಂಟಾಗುತ್ತೆ. ಹಾಗೆ ನಮ್ಮಲ್ಲಿ ಕಾಡ್ಗಿಚ್ಚು ರಿಸರ್ವ್ ಫಾರೆಸ್ಟ್ಗಳಿಗಿಂತ ಹೆಚ್ಚಾಗಿ ಸೋಷಿಯಲ್ ಫಾರೆಸ್ಟ್, ಬಫರ್ ಝೋನ್ಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಕಾರಣ ಇಷ್ಟೇ, ಸೋಷಿಯಲ್ ಫಾರೆಸ್ಟ್ ಮತ್ತು ಬಫರ್ ಝೋನ್ಗಳಲ್ಲಿ ಮನುಷ್ಯರ ಓಡಾಟಕ್ಕೆ ಮಿತಿ ಇಲ್ಲದೆ ಇರೋದ್ರಿಂದ ಎಷ್ಟೋ ಕಡೆ ಕಾಡಂಚಿನ ರಸ್ತೆಗಳಿಂದ ಬೆಂಕಿ ಹಬ್ಬೋದೇ ಹೆಚ್ಚು. ಹುಲ್ಲುಗಾವಲುಗಳಲ್ಲಿ ಜಾನುವಾರುಗಳಿಗೆ ಹೊಸ ಹುಲ್ಲು ಬೆಳೆಯುತ್ತೆ ಅನ್ನೋ ಆಸೆಯಿಂದ ಬೆಂಕಿ ಇಟ್ಟರೆ, ಮಲೆನಾಡಿನಲ್ಲಿ ಅರಣ್ಯ ಇಲಾಖೆ ಮೇಲಿರೋ ದ್ವೇಷದಿಂದ ಅಥವಾ ರಸ್ತೆ ಬದಿ ಬೀಡಿ ಸಿಗರೇಟಿ ಎಸೆಯೋದ್ರಿಂದ ಬೆಂಕಿ ಉಂಟಾಗುತ್ತೆ. ನೈಸರ್ಗಿಕ ಬೆಂಕಿ ಬಗ್ಗೆ ಹೇಳೋದಾದ್ರೆ, ಹೆಚ್ಚಿನ ಬೆಂಕಿ ಗುಡುಗು ಮಿಂಚಿನ ಹೊಡೆತದಿಂದ ಆಗುತ್ತೆ. ಆದರೆ ಒಂದು ತಿಳ್ಕೋಬೇಕು, 99% ಕೇಸ್ಗಳಲ್ಲಿ ಮಿಂಚು ಬಂದ ನಂತರ ಮಳೆ ಆಗಿರುತ್ತೆ. ಹಾಗಾಗಿ ಬೆಂಕಿ ಹಬ್ಬುವ ಚಾನ್ಸಸ್ ತುಂಬಾನೇ ಕಮ್ಮಿ. ಇನ್ನು ಮರಗಳು ಉಜ್ಜಿ ಅಥವಾ ಕಲ್ಲಿನ ಕಿಡಿಯಿಂದ ಬೆಂಕಿ ಹತ್ತೋದು ನಮ್ಮ ಕಾಡಿನ ಮಟ್ಟಿಗೆ ಮತ್ತು ಇವತ್ತಿನ ಮಟ್ಟಿಗೆ ಒಂದು ಪಾಯಿಂಟ್ ಅಂತ ಸೇರಿಸ್ಕೊಬೇಕು. ಯಾಕಂದ್ರೆ ನಮ್ಮಲ್ಲಿ ತೋಟಗಳಿಗೆ ಅಥವಾ ಗದ್ದೆಗಳಿಗೆ ನೈಸರ್ಗಿಕವಾಗಿ ಬೆಂಕಿ ಬೀಳೋದೇ ಇಲ್ಲ. ಇನ್ನು ಈ ಕಾಡ್ಗಿಚ್ಚನ್ನ ಹೇಗೆ ತಡಿಬಹುದು ಅಂತ ನೋಡೋದಾದ್ರೆ, ಕೆಲ ಮಾದರಿ ವಿಧಾನಗಳನ್ನು ಅಳವಡಿಸಿಕೊಂಡ್ರೆ 80% ಬೆಂಕಿಯನ್ನ ನಾವು ತಡಿಬಹುದು. ಪಶ್ಚಿಮ ಘಟ್ಟ ಮತ್ತು ಕಾಡಂಚಿನ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳಿಗೆ ಕಡ್ಡಾಯವಾಗಿ ಪ್ರತಿ ವರ್ಷ ಕಾಡ್ಗಿಚ್ಚಿನ ನಿಯಂತ್ರಣ ಮಾರ್ಗಸೂಚಿನ ಅಳವಡಿಸಬೇಕು. ಬೇಸಿಗೆಯಲ್ಲಿ ಟ್ರೆಕ್ಕಿಂಗ್, ಚಾರಣ ಮತ್ತು ಸಫಾರಿನ ನಿಷೇಧಿಸಬೇಕು. ರಸ್ತೆ ಬದಿ ಬೀಡಿ ಸಿಗರೇಟ್ಗಳಿಂದ ಉಂಟಾಗುವ ಬೆಂಕಿಗೆ ಬದಲಾಗಿ ಬೆಂಕಿ ರೇಖೆ ಅಥವಾ ಫೈರ್ ಲೈನ್ನ ಅಳವಡಿಸಬೇಕು. ಬೇಸಿಗೆಯಲ್ಲಿ ಕ್ಯಾಂಪ್ ಫೈರ್ ಮತ್ತೆ ಸ್ಕೈ ಲೆಟನ್ಸ್ನ ಕಡ್ಡಾಯವಾಗಿ ನಿಷೇಧಿಸಬೇಕು. ಕಾಡಂಚಿನ ಜನರ ಜಾನುವಾರುಗಳಿಗೆ ಬೇಸಿಗೆ ಸಮಯದಲ್ಲಿ ಹುಲ್ಲನ್ನ ಪಡಿತರವಾಗಿ ವಿತರಿಸಬಹುದು. ಇದರಿಂದ ಜಾನುವಾರುಗಳನ್ನ ಕಾಡಿಗೆ ಬಿಡೋದು ಕಮ್ಮಿ ಆಗ್ಬೋದು. ಸರ್ಕಾರ ಬಜೆಟ್ನಲ್ಲಿ ಕಾಡ್ಗಿಚ್ಚಿನ ನಿಯಂತ್ರಣಕ್ಕೆ ಅಂತಾನೆ ಒಂದು ವಿಭಾಗ ಜೊತೆಗೆ ಅನುದಾನ ಮೀಸಲಿಟ್ಟರೆ ತುಂಬಾನೇ ಒಳ್ಳೆಯದು. ಬ್ಲೋವರು, ಫೈರ್ ಎಕ್ಸ್ಟಿಂಗ್ವಿಷರು, ಹೆಲಿಕಾಪ್ಟರು ಇವೆಲ್ಲ ಬೆಂಕಿ ಬಿದ್ದ ನಂತರ ನಂದಿಸೋಕೆ ಬೇಕಾಗುವಂಥ ಪರಿಕರಗಳು. ನಾವು ಆದಷ್ಟು ಬೆಂಕಿ ಬೀಳದಂತೆ ತಡಿಬೇಕು. ನಾವೇನೇ ಮಾಡಿದ್ರೂ ಕಾಡಂಚಿನ ಜನರ ಉಪಸ್ಥಿತಿ ಮತ್ತು ಆಸಕ್ತಿಗಳಿಲ್ಲದೆ ಯಾವುದೇ ಕಾರಣಕ್ಕೂ ಈ ಒಂದು ಅಭಿಯಾನನ ಯಶಸ್ವಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸ್ಥಳೀಯ ಜನರಿಗೆ ಕಾಡ್ಗಿಚ್ಚಿನ ನಷ್ಟದ ಬಗ್ಗೆ ತಿಳಿಸಿಕೊಡೋದು ತುಂಬಾನೇ ಅವಶ್ಯಕವಾಗಿರುತ್ತೆ. ಕೊನೆಯದಾಗಿ, ಪಕ್ಷಿಗಳು ಹಣ್ಣು ತಿಂದು ಬೀಜ ಹರಡಿದಂತೆ ಬೆಂಕಿಯನ್ನು ಹರಡೋದಿಲ್ಲ. ಹರಡೋದೇನಿದ್ರೂ ಬುದ್ಧಿವಂತ ಎನಿಸ್ಕೊಂಡ ನಾವು ಮಾತ್ರ. ಇವಿಷ್ಟು ಆಗಿತ್ತು ಕಾಡ್ಗಿಚ್ಚಿನ ಬಗ್ಗೆ ಒಂದು ಸಣ್ಣ ವಿಡಿಯೋ. ವಿಚಾರಗಳು ಸುಮಾರಿವೆ. ವಿಡಿಯೋದಲ್ಲಿ ಕೆಲ ಸೂಕ್ಷ್ಮಗಳನ್ನು ಅಷ್ಟೇ ಹೇಳ್ಬೋದು. ಕಾಡಿನ ರೋದನೆ ನಮ್ಮ ಮುಂದಿನ ಸಂತತಿಯ ಕೆಟ್ಟ ಕನಸು ಆಗಬಾರದು ಅನ್ನೋದು ಈ ವಿಡಿಯೋದ ಆಶಯ ಅಷ್ಟೇ. ಪ್ರತಿ ಬಾರಿಯಂತೆ ನೀವಿನ್ನೂ ನಮ್ಮ ವಿವರ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಗಂಟೆ ಬಡಿಯೋದನ್ನು ಮರಿಬೇಡಿ. ಜೊತೆಗೆ ಆದಷ್ಟು ಶೇರ್ ಮಾಡಿ. ಧನ್ಯವಾದಗಳು.